ಇದೇನಿದು? ಏನೋ ಒಂಥರ ಅನಿಸ್ತಾ ಇದೆಯಲ್ಲ. ಮನೆ ವಾತಾವರಣನೇ ಬದಲಾಗಿರೋ ಹಾಗಿದೆ. ಏನು ಸುಗಂಧದ ಪರಿಮಳ ಬರ್ತಾ ಇದೆಯಲ್ಲ. ಅಯ್ಯೋ, ಏನಾಗಿದೆ ಇಲ್ಲಿ? ಯಾರಿವರು? ಶಾಂತಕ್ಕ ಯಾರ ಜೊತೆ ಮಲಗಿರೋದು? ಒಂದು ಗೊತ್ತಾಗ್ತಿಲ್ವಲ್ಲ. ಅಯ್ಯೋ, ಏನ್ ಮಾಡ್ಲಿ ಇವಾಗ ನಾನು? ಶಾಂತಕ್ಕ ಏನಾದ್ರು ಇನ್ನೊಂದು ಮದುವೆ ಮಾಡ್ಕೋತಾ ಹೆಂಗೆ? ಶಾಂತಕ್ಕ, 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 ನಾನು ಲಿಲಿ, ನೀನಾ? ಇರು ಇರು ಇರು, ಬಂದೆ ಇರು. ಹ್ಞೂ ಶಾಂತಕ್ಕ. ಅಪ್ಪ, ಇವ್ರು ಮಲಗಿದ್ದಾರೆ. ಹೋಗಿ ನೋಡ್ಕೊಂಬರೋಣ ಏನಂತ. ಏನು ಮಾಡಲಿ? ಲಿಲ್ಲಿ ಜೊತೆ ನಾನು ಹೋಗ್ಬೇಕಾಗುತ್ತಾ? ಅಯ್ಯೋ, ನಾನು ಹೋದರೆ ಮತ್ತೆ ಯಾವಾಗ ಬರ್ತೀನೋ ಏನೋ ನನಗೆ ಗೊತ್ತಿರಲ್ಲ. ಆಮೇಲೆ ಇವ್ರಿಗೇನಾದರೂ ಈ ವಿಷಯ ಗೊತ್ತಾದರೆ, ಅಯ್ಯೋ, ಇವ್ರಿಗೆ ಗೊತ್ತಿಲ್ಲದೆ ನಾನು ಹೋದರೆ ತಪ್ಪಾಗುತ್ತೆ. ನಾನು ಲಿಲ್ಲಿ ಹತ್ರ ಮಾತಾಡ್ತೀನಿ. ನನ್ನ ಕೈಲಿ ಆಗಲ್ಲ ಅಂತ ಹೇಳಿಬಿಡ್ತೀನಿ ನಾನು. ಶಾಂತಕ್ಕ, ಇದೇನಾಗಿದೆ ಇಲ್ಲಿ? ಅಲ್ಲ, ಯಾರವರು ನಿನ್ನ ಜೊತೆ ಇದ್ದಿದ್ದು? ನಾನು ನೋಡಿದ ತಕ್ಷಣ ಎಷ್ಟು ಶಾಕ್ ಆಯಿತು ಗೊತ್ತಾ? ಏನಾಯಿತು ಶಾಂತಕ್ಕ? ಲಿಲ್ಲಿ, ನನ್ನ ಮದುವೆ ಅವ್ರ ಜೊತೆ ಆಯಿತು. ಅದೊಂದು ದೊಡ್ಡ ಕತೆ ಆಯಿತು. ಅವರು ಇವಾಗ ನನ್ನ ಗಂಡ. ಹೋಗಲಿ ಬಿಡು ಶಾಂತಕ್ಕ, ನಿಂಗೊಂದು ಒಳ್ಳೆ ಜೀವನ ಸಿಗ್ತಲ್ಲ. ಅದು ಸರಿ, ನೀನು ಹೇಗೆ ಬಂದೆ? ನನಗೆಷ್ಟು ಗಾಬರಿ ಆಗಿತ್ತು ಗೊತ್ತಾ? ಗೊತ್ತಿಲ್ಲ ಶಾಂತಕ್ಕ, ಯಾರೋ 3 ಆತ್ಮಗಳು ನನ್ನನ್ನು ಕಾಪಾಡಿದ್ವು. ಅದು ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ. ಒಂದು ರೀತಿ ಪವಾಡ ಅಂತ ಹೇಳ್ಬೋದು. ಹೌದಾ? ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ನಿಮ್ಮ ಬಗ್ಗೆ ತುಂಬಾ ಕೇಳ್ಕೊಂಡೆ. ಹೇಗಾದರೂ ಮಾಡಿ ಲಿಲ್ಲಿನ ಕಾಪಾಡು ಅಂತ. ಇರ್ಬೋದು ಶಾಂತಕ. ಆಗಿದ್ರೆ ದೇವರೇ ಕಾಪಾಡಿರ್ಬೇಕು ನನ್ನ. ಶಾಂತಕ, ಏನಕ್ಕೆ ನಾನು ನಿನ್ನ ಹುಡುಕೋ ಬಂದೆ ಅಂತಂದರೆ, ಆ ಪಾಪಿ ರಾಕೇಶ ಅವ್ರ ತಂದೆ ತಾಯಿನ ಇಬ್ಬರನ್ನು ಬಲಿ ಕೊಡಬೇಕು ಅಂತ ಕಟ್ಟಾಕ್ಬಿಟ್ಟಿದ್ದಾನೆ. ಏನು? ಹೌದಾ? ಹೌದು ಶಾಂತಕ, ಪಾಪ ಅವ್ರ ತಂದೆ ತಾಯಿ ಎಷ್ಟು ನೋವು ತಿಂತಿದ್ದಾರೆ ಗೊತ್ತಾ? ಇವತ್ತೇ 3 ಗಂಟೆಗೆ ಬಲಿ ಕೊಡಬೇಕಂತೆ. ನನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ ಶಾಂತಕ. ಅದಕ್ಕೆ ನಿನ್ನ ಹುಡುಕೊಂಡು ಬಂದೆ ನಾನು. ಆದರೆ ನಿನ್ನ ಪರಿಸ್ಥಿತಿಯಲ್ಲಿ ಬೇರೆನೇ ಇದೆಯಲ್ಲ. ಹೌದು ಲಿಲ್ಲಿ, ನನ್ನ ಕೈಲಿ ನಿನಗೆ ಏನು ಸಹಾಯ ಮಾಡೋಕ್ಕಾಗಲ್ಲ ಈಗ. ನನ್ನ ಗಂಡಂಗೆ ಗೊತ್ತಿಲ್ದಂಗೆ ಇದೆಲ್ಲ ಮಾಡೋಕ್ಕಾಗಲ್ಲ. ನನ್ನ ಕ್ಷಮಿಸ್ಬಿಡು. ನನ್ನಿಂದ ಏನೂ ಸಹಾಯ ಮಾಡೋಕ್ಕಾಗಲ್ಲ. ಅಯ್ಯೋ, ಹಂಗನ್ಬೇಡ ಶಾಂತಕ್ಕ. ನಿನ್ನ ಸಹಾಯ ಇಲ್ಲದೆ ನಾನು ಸೇಡ್ ತೀರಿಸ್ಕೊಳಕ್ಕಾಗಲ್ಲ. ಮತ್ತು ಅವ್ರ ತಂದೆ ತಾಯಿನೂ ನಾನು ಕಾಪಾಡೋಕ್ಕಾಗಲ್ಲ. ಇವತ್ತೇ ಕೊನೆಯ ದಿನ. ನನ್ನನ್ನು ನಾಶ ಮಾಡಿಬಿಡ್ತಾನೆ ಅವನು. ದಯವಿಟ್ಟು ಶಾಂತಕ್ಕ, ಏನಾದ್ರು ಸಹಾಯ ಮಾಡು. ಇವತ್ತೊಂದಿನ ನಿನ್ನ ದೇಹ ಕೊಡು. ನನ್ನ ಕೆಲಸ ಮುಗಿಸ್ಕೊಂಡು ನಾನು ಹೊರಟೋಗ್ತೀನಿ. ಪ್ಲೀಸ್ ಶಾಂತಕ್ಕ, ಇಲ್ಲ ಅಂತ ಹೇಳ್ಬೇಡ. ದಯವಿಟ್ಟು ಸಹಾಯ ಮಾಡು. ನೀನೇ ನಂಬ್ಕೊಂಡು ಬಂದಿದ್ದೀನಿ. ಅವ್ರ ತಂದೆ ತಾಯಿಗೂ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನನ್ನ ಮಾತನ್ನು ಉಳಿಸ್ಕೊಳ್ಳೋಕ್ಕೆ ನನಗೆ ಅವಕಾಶ ಮಾಡಿಕೊಡು. ಇಲ್ಲ ಲಿಲ್ಲಿ, ಇಲ್ಲ, ಇದು ಮಾತ್ರ ಸಾಧ್ಯ ಇಲ್ಲ. ನನ್ನ ಗಂಡಂಗೆ ಸುಳ್ಳು ಹೇಳಿ ಮೋಸ ಮಾಡಿ ನಿನ್ನ ಜೊತೆ ಬರೋದಕ್ಕಾಗಲ್ಲ. ಹಾಗಂತ ಅವ್ರ ತಂದೆ ತಾಯಿ ಸಾಯೋದು ನನಗೆ ಇಷ್ಟ ಇಲ್ಲ. ನೀನು ಇನ್ನೊಂದು ಕೆಲಸ ಮಾಡ್ಬೋದು. ಏನು ಶಾಂತಕ? ನನ್ನ ಸ್ನೇಹಿತೆ ಗಿರ್ಜಿ ಗೊತ್ತಲ್ವ ನಿನಗೆ? ಹಾಂ, ಗೊತ್ತು. ಅವಳು ಹೇಳಿದಾಳೆ, ನೀನು ಬಂದರೆ ಅವಳು ಖಂಡಿತವಾಗ್ಲೂ ನೀನು ಸಹಾಯ ಮಾಡ್ತೀನಿ ಅಂತ. ನೀನು ಅವಳ ಮನೆಗೆ ಹೋಗು. ಅವಳು ಖಂಡಿತವಾಗ್ಲೂ ನೀನು ಸಹಾಯ ಮಾಡೇ ಮಾಡ್ತಾಳೆ. ಅಯ್ಯೋ ಶಾಂತಕ್ಕ, ಈ ಸಹಾಯ ಮಾಡೋದಂದರೆ ನನಗೆ ಯಾವುದಾದ್ರೂ ದೇಹನ ಉಪಯೋಗಿಸ್ಕೋಬೇಕು. ಅದೇ ಲಿಲ್ಲಿ, ಅವಳು ಹೇಳಿದಳು ನನಗೆ, ಲಿಲ್ಲಿ ದ್ವೇಷ ತೀರಿಸ್ಕೊಳ್ಳೋಕ್ಕೋಸ್ಕರ ನಾನು ದೇಹನ ಕೊಡ್ತೀನಿ ಅಂತ. ಹೌದಾ ಶಾಂತಕ್ಕ? ನಿಜನಾ? ಹೌದು, ನಿಜನೇ. ಅವಳು ಸುಳ್ಳು ಹೇಳೋದಿಲ್ಲ. ನೀನು ಹೋಗು, ಅವಳು ನಿನ್ನ ಖಂಡಿತವಾಗ್ಲೂ ಸಹಾಯ ಮಾಡ್ತಾಳೆ. ಆದರೆ ನನ್ನ ಕೈಲಂತೂ ಸಾಧ್ಯ ಇಲ್ಲ. ಸರಿ ಶಾಂತಕ್ಕ, ಆಯಿತು. ನಿನಗೆ ತೊಂದರೆ ಕೊಡೋದಿಲ್ಲ. ನೀನು ಇವಾಗ ಮದುವೆ ಮಾಡ್ಕೊಂಡಿದ್ಯಾ, ನಿನಗೆ ತೊಂದರೆ ಕೊಡೋಕೆ ನನಗೂ ಇಷ್ಟ ಇಲ್ಲ. ಆಯಿತು ಶಾಂತಕ್ಕ, ಚೆನ್ನಾಗಿರು. ಮಿಕ್ಕಿದ್ದು ನಾನು ನೋಡ್ಕೋತೀನಿ. ಸರಿ ಲಿಲ್ಲಿ, ಹುಷಾರು. ಸರಿ ಶಾಂತಕ್ಕ, ನೀನು ಹೋಗು. ನಿನ್ನ ಗಂಡ ಏನಾದರೂ ಇಚ್ಛೆ ಬಂದರೆ ತೊಂದರೆ ಆಗುತ್ತೆ. ಹೋಗು. ಇದೆ ಅಲ್ವಾ ಗಿರ್ಜಿ ಮನೆ? ಹಾಂ, ಇದೆ. ಗಿರ್ಜಿ, ಯಾರು ಇಷ್ಟೊತ್ತಲ್ಲಿ? ದೇವರೇ ಗೊತ್ತೈತೆ. ಗಿರ್ಜಿ, ನಾನು ಲಿಲ್ಲಿ. ಲಿಲ್ಲಿನಾ? ಹೌದು ಗಿರ್ಜಿ, ನಾನೇ.
ಶಾಂತಕ್ಕನ ಮನೆ ಹತ್ರ ಹೋಗಿದ್ದೆ. ಶಾಂತಕ್ಕ ಎಲ್ಲ ವಿಷಯ ಹೇಳ್ತು. ನೀನು ನನ್ನ ಸಹಾಯ ಮಾಡ್ತೀಯಂತೆ, ಅದಕ್ಕೆ ನಿನ್ನ ಹುಡುಕೊಂಡು ಬಂದೆ. ಹೇಳು ಗಿಜ್ಜಿ, ನನ್ನ ಸಹಾಯ ಮಾಡ್ತೀಯಾ? ನಿನ್ನ ದೇಹನ ನನಗೆ ಕೊಡ್ತೀಯಾ? ಇವತ್ತೊಂದಿನಕ್ಕಷ್ಟೇ. ನಾನು ನನ್ನ ಕೆಲಸ ಮುಗಿಸ್ಕೊಂಡು ನಾನು ಹೊರಟೋಗ್ತೀನಿ. ನಿನಗೇನು ತೊಂದರೆ ಕೊಡೋದಿಲ್ಲ. ಗಿಜ್ಜಿ, ಇಲ್ಲ ಅಂತ ಹೇಳ್ಬೇಡ ಗಿಜ್ಜಿ. ಸಹಾಯ ಮಾಡ್ತೀನಿ ಅಂತ ಹೇಳಿದ್ಯಂತೆ, ದಯವಿಟ್ಟು ಸಹಾಯ ಮಾಡು. ಇಲ್ಲಾಂದ್ರೆ ಅಲ್ಲಿ ಆ ಪಾಪಿಯವ್ರ ತಂದೆ ತಾಯಿನ ಕೊಂದ್ಬಿಡ್ತಾನೆ, ಮತ್ತೆ ನನ್ನೂ ನಾಶ ಮಾಡಿಬಿಡ್ತಾನೆ. ಇವತ್ತೇ ಕೊನೆ ದಿನ. ಆಯಿತು ಲಿಲ್ಲಿ, ಆಯಿತು. ನಿನ್ಗೆ ಅನ್ಯಾಯ ಆಗಿದೆ, ನನಗೆ ತುಂಬ ಬೇಜಾರಿದೆ. ಶಾಂತಕ್ಕಂಗೆ ನೀನು ಸಹಾಯ ಮಾಡಿದ್ಯಾ. ನೀನು ತುಂಬ ಒಳ್ಳೆಯವಳು. ನಿನಗೋಸ್ಕರ ನಾನು ಖಂಡಿತವಾಗ್ಲೂ ಸಹಾಯ ಮಾಡ್ತೀನಿ. ಆ ಪಾಪಿಗಳಿಗಂತೂ ಒಳ್ಳೇದಾಗಬಾರ್ದು. ಮತ್ತು ಅವ್ರ ತಂದೆ ತಾಯಿನ ಕೊಲ್ಲಕ್ಕೆ ಹೊರಟಿದ್ದಾನಲ್ಲ, ನೀನು ಎಂಥ ಪಾಪಿ ಇರಬೇಕು ಅವನು. ಅವನಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗಬೇಕು. ನಿನಗೆ ಮೋಸ ಮಾಡ್ದ, ಆಮೇಲೆ ನಮ್ಮ ಶಾಂತಕ್ಕಂಗೆ ಮೋಸ ಮಾಡ್ದ. ಆದರೆ ದೇವರು ಕಂಡುಬಿಟ್ಬಿಟ್ಟ. ಶಾಂತಕ್ಕಂಗೆ ಏನಾಗಲಿಲ್ಲ. ಶಾಂತಕ್ಕಂಗೆ ಇವಾಗ ಮದುವೆ ಆಗಿದೆ. ಅವನಿಂದ ಮುಂದೆ ಹೇಗೆ ಬೇಕಾದ್ರೂ ತೊಂದರೆ ಆಗ್ಬೋದು. ಅವನು ಖಂಡಿತವಾಗ್ಲೂ ಈ ಭೂಮಿ ಮೇಲೆ ಇರೋದಕ್ಕೆ ಲಾಯಕ್ಕೆ ಇಲ್ಲ. ನೀನು ನನ್ನ ದೇಹನ ಉಪಯೋಗಿಸ್ಕೋಬೋದು. ನನ್ನಿಂದ ಒಬ್ರಿಗೆ ಉಪಯೋಗ ಆಗುತ್ತೆ ಅಂದರೆ ನಾನು ಬೇಡ ಅಂತ ಹೇಳಲ್ಲ. ಇಂಥ ಪಾಪಿಗಳಿದ್ರೆ ಇನ್ನು ಎಷ್ಟು ಹೆಣ್ಮಕ್ಳು ಜೀವನ ಹಾಳಾಗುತ್ತೋ. ನಡಿಲಿಲ್ಲಿ, ನಡಿ ಹೋಗೋಣ. ನಿನ್ನಿಂದ ತುಂಬ ಉಪಕಾರ ಆಗುತ್ತೆ ಗಿರ್ಜಿ. ಇವತ್ತು ಆ ಪಾಪಿನಂತ ಸುಮ್ಮನೆ ಬಿಡೋದಿಲ್ಲ ನಾನು. ನನ್ನಂತ ಹೆಣ್ಮಕ್ಳ ಜೀವನ ಹಾಳು ಮಾಡಕ್ಕೆ ಹೊರಟಿರೋ ಅವನನ್ನಂತೂ ಸುಮ್ಮನೆ ಬಿಡಬಾರ್ದು. ಸರಿ ಲಿಲ್ಲಿ, ಬಾ ಬಾ ಸೇರ್ಕೋ. ಬರ್ತಾ ಇದ್ದೀನಿ ಕಣೋ, ಬರ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಆತ್ಮ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿನ್ನೆ ನಾನು 3-4 ಎಪಿಸೋಡ್ಸ್ನ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ ಫ್ರೆಂಡ್ಸ್. ಪಾಪು ಇರೋದ್ರಿಂದ ಹಾಕೋದಕ್ಕಾಗಲಿಲ್ಲ. ಟ್ರೈ ಮಾಡಿದೆ, ಅರ್ಧಂಬರ್ಧ ಎಡಿಟಿಂಗ್ ಆಗಿತ್ತು, ಮತ್ತು ಇನ್ನೇನು ಹಾಕೋದು ಅಂದ್ಬಿಟ್ಟು ಇವಾಗ ಹಾಕ್ತಾಯಿದ್ದೀನಿ ಬೆಳಿಗ್ಗೆ. ಈಗಲೂ ಕೂಡ ಪಾಪು ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಾಯಿದೆ, ದಯವಿಟ್ಟು ಕ್ಷಮಿಸಿ. ಇವತ್ತು ನೋಡ್ತೀನಿ ಎಷ್ಟು ಎಪಿಸೋಡ್ನ ಹಾಕೋದಕ್ಕಾಗುತ್ತೋ ಅಷ್ಟು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಮುಂದಿನ ವೀಡಿಯೋದಲ್ಲಿ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ, ತಪ್ಪದೇ ನೋಡ್ತಾ ಇರಿ. ಎಲ್ಲರಿಗೂ ಬಾಯ್.